ಎಕ್ಸೆಲ್ ಪಿಯು ಕಾಲೇಜ್ ಗುರುವಾಯಿನಕೆರೆ, ಕರ್ನಾಟಕದ ನಂಬರ್ 1 ಪಿಯು ಕಾಲೇಜ್. ಅಡ್ಮಿಷನ್ಸ್ ಓಪನ್ ನೌ. ಕೇಂದ್ರ ಸರ್ಕಾರ ಗಾಯದ ಮೇಲೆ ಬರೆ ಅನ್ನೋ ಹಾಗೆ ಎಲ್ಪಿಜಿ ಸಿಲಿಂಡರ್ ದರವನ್ನ ಮತ್ತೆ ಏರಿಕೆ ಮಾಡಿದೆ. ಕಳೆದ 3 ತಿಂಗಳಲ್ಲಿ 2ನೇ ಬಾರಿಗೆ ಜನರ ಜೇಬಿಗೆ ಮತ್ತೆ ಕತ್ತರಿ ಬಿದ್ದಿದೆ. ಇನ್ಮುಂದೆ ಮನೆಯಲ್ಲಿ ರುಚಿಯಾದ ವಿಧವಾದ ಅಡುಗೆ ಮಾಡೋಕ್ಕೂ ಒಮ್ಮೆ ಯೋಚಿಸುವಂತಾಗಿದೆ. ದೇಶದಲ್ಲಿ ಬೆಲೆ ಏರಿಕೆ ಬಿಸಿ ಜನಸಾಮಾನ್ಯರನ್ನ ಕಂಗಾಲಾಗಿಸಿದೆ. ಅಗತ್ಯ ವಸ್ತುಗಳ ದರ ದಿನದಿಂದ ದಿನಕ್ಕೆ ಗಗನಕ್ಕೇರ್ತಾ ಇದೆ. ಇದೀಗ ಬೆಲೆ ಏರಿಕೆ ಬಿಸಿ ಜನರ ಅಡುಗೆ ಮನೆಯನ್ನ ಮತ್ತೆ ಸುಡೋಕೆ ಆರಂಭಿಸಿದೆ. ದೇಶದಲ್ಲಿ ಅಡುಗೆ ಅನಿಲ ದರ ಮತ್ತೆ ಏರಿಕೆ ಕಂಡಿದೆ. ನಿತ್ಯವೂ ಅಡುಗೆ ಮಾಡೋ ಹೆಣ್ಣು ಮಕ್ಕಳ ಚಿಂತೆಗೆ ಕಾರಣ ಆಗ್ಬಿಟ್ಟಿದೆ. 3 ತಿಂಗಳಲ್ಲಿ 2ನೇ ಬಾರಿಗೆ ಎಲ್ಪಿಜಿ ದರ ಬರೆ. 14.2 ಕೆಜಿ ಸಿಲಿಂಡರ್ ದರ 29 ರೂಪಾಯಿ ಏರಿಕೆ. ಮಧ್ಯಪ್ರಾಚ್ಯದ ಎಫೆಕ್ಟ್ ಜನರ ಅಡುಗೆ ಮನೆಗೂ ತಟ್ಟಿದೆ. ಕೊಲ್ಲಿಯಲ್ಲಿ ಬೀಳ್ತಾ ಇರೋ ಬಾಂಬ್ಗಳಿಂದ ಇಲ್ಲಿ ಕಿಚನ್ಗೆ ಬಿಸಿ ತಟ್ಟಿದೆ. ಅಡುಗೆ ಅನಿಲ ಪೂರೈಕೆಯಲ್ಲಿ ವ್ಯತ್ಯಯ ಉಂಟಾಗಿ ಅಡುಗೆ ಅನಿಲ ದರ ಮತ್ತೊಮ್ಮೆ ಏರಿಕೆ ಕಂಡಿದೆ. ಯುದ್ಧ ಆರಂಭ ಆದ ದಿನದಲ್ಲಿ ಏರಿಕೆಯಾಗಿದ್ದ ಅಡುಗೆ ಅನಿಲದ ಬೆಲೆ ಈಗ 2ನೇ ಬಾರಿಗೆ ಹೆಚ್ಚಳ ಆಗಿದೆ. ಅಗತ್ಯ ವಸ್ತುಗಳ ಬೆಲೆ ಹೆಚ್ಚಳದಿಂದ ಕಂಗಾಲಾಗಿರೋ ಜನರ ಗಾಯಕ್ಕೆ ಇದು ಉಪ್ಪು ಸವರಿದೆ. 14.2 ಕೆಜಿಯ ಎಲ್ಪಿಜಿ ಸಿಲಿಂಡರ್ ಬೆಲೆ ಇಂದು 29 ರೂಪಾಯಿ ಹೆಚ್ಚಳವಾಗಿದೆ. ಮೊದಲು 913 ರೂಪಾಯಿ ಇದ್ದ ಎಲ್ಪಿಜಿ ಸಿಲಿಂಡರ್ ದರ ಈಗ 942 ರೂಪಾಯಿಗೆ ಏರಿಕೆ ಕಂಡಿದೆ. ಈ ದರ 3 ತಿಂಗಳಲ್ಲಿ 14.2 ಕೆಜಿ ಸಿಲಿಂಡರ್ ಬೆಲೆ 2ನೇ ಬಾರಿಗೆ ಏರಿಕೆಯಾಗಿದೆ. ಯುದ್ಧ ಆರಂಭದ ನಂತರ ಮಾರ್ಚ್ 7ರಂದು 60 ರೂಪಾಯಿ ಹೆಚ್ಚಳವಾಗಿತ್ತು. ಇದಾಗಿ ಸರಿಯಾಗಿ 3 ತಿಂಗಳಿಗೆ ಮತ್ತೊಮ್ಮೆ ಎಲ್ಪಿಜಿ ಬೆಲೆ ಹೆಚ್ಚಳವಾಗಿದೆ. ಮಧ್ಯರಾತ್ರಿಯಿಂದಲೇ ಗೃಹ ಬಳಕೆ ಎಲ್ಪಿಜಿ ಪರಿಷ್ಕೃತ ದರ ಜಾರಿಗೆ ಬಂದಿದೆ. ನಮ್ಮ ಒಂದು ಗೌರ್ಮೆಂಟ್ ಮೇಲೆ ಡಿಪೆಂಡ್ ಆಗುತ್ತೆ. ಪ್ರತಿಯೊಂದೂ ಟ್ಯಾಕ್ಸು ಕಟ್ತಾ ಇದ್ದೀವಿ, ಪ್ರತಿಯೊಂದು ನಾವು ಮಾಡ್ತಾ ಇದ್ದೀವಿ. ಸೊ ಗೌರ್ಮೆಂಟು ನಮ್ಮ ಜನಗಳಿಗೆ ಏನೋ ಒಂದು ಅವ್ರ ಕಡೆಯಿಂದ ಪಾಸಿಟಿವ್ ನಮಗೆ ರೆಡ್ಯೂಸ್ ಮಾಡಬೇಕು. ಹಿಂಗೆ ಕಿತ್ಕೊತಿದ್ದಾರೆ ಹೊರತು ನಮಗೇನು ಕೊಡ್ತಾ ಇಲ್ಲ. ಡೇ ಬೈ ಡೇ ಹಿಂಗೆ ಮಾಡ್ತಿದ್ರೆ ಅಷ್ಟೇ, ಏನೂ ಮಾಡೋಕ್ಕಾಗ್ತಾ ಇಲ್ಲ. ಕಮ್ಮಿ ಇವಾಗ ರೇಟ್ ಜಾಸ್ತಿ ಆದರೆ ನಾವು ಡೈಲಿ ಯೂಸ್ ಮಾಡೋರು ಗ್ಯಾಸ್ನ ಹೇಗೆ ತೊಗೋಬೇಕು? ಡೈಲಿ ಗ್ಯಾಸ್ ಬೇಕೇ ಬೇಕಲ್ವಾ? ಏನೊಂದು ಕೆಲಸಕ್ಕಾದ್ರೂ ಅಡುಗೆ ಮಾಡೋಕ್ಕೆ ಗ್ಯಾಸ್ ಬೇಕೇ ಬೇಕು. ಯಾವ ಥರ ಯೂಸ್ ಮಾಡ್ಬೇಕು ನಾವು? ಈ ಥರ ರೇಟ್ ಜಾಸ್ತಿ ಆಗ್ತಾ ಇದೆ ಪದೇ. ಇದು ರಾಂಗ್ ಅನಿಸುತ್ತೆ ಮೇಡಮ್. ನನ್ನ ಪ್ರಕಾರ ಮಾಡಬಾರ್ದು. ಈ ಥರ ಬೆಲೆ ಕಮ್ಮಿ ಮಾಡಬೇಕು ಆದಷ್ಟು ಬೇಗ. ಎಲ್ಲರಿಗೂ ಯೂಸ್ ಆಗೋವಂಥದ್ದು. ಇದು ತುಂಬ ಸಮಸ್ಯೆ ಆಗುತ್ತೆ ಮೇಡಮ್ ಅವರೇ, ತುಂಬ ಸಮಸ್ಯೆ ಆಗುತ್ತೆ. ಯಾವ ಥರ ಸಮಸ್ಯೆ ಆಗುತ್ತೆ ಅಂದರೆ, ಈಗ ಗ್ಯಾಸು, ಆಮೇಲೆ ಸೀಮೆಣ್ಣೆ, ಪೆಟ್ರೋಲು ಅವೆಲ್ಲ ದಿನ ಯೂಸ್ ಮಾಡೋ ಪದಾರ್ಥಗಳು. ಹಂಗಾಗಿ ಬೇರೆ ಯಾವ್ದು ಏನೇನೋ ಮಾಡ್ಕೊಂಡು ಹಾಳಾಗಿ ಹೋಗಲಿ ಅವರು. ಈ ಗ್ಯಾಸು, ಸೀಮೆಣ್ಣೆ ಅವೆಲ್ಲ ರೇಟ್ ಮಾಡೋ ಸಾಧ್ಯತೆಯೇ ಬೇಡ ಮೇಡಮ್. ದರ ಹೆಚ್ಚಳವಾದರೂ ಕಂಪನಿಗಳಿಗೆ ಆಗ್ತಿದ್ಯಂತೆ ಲಾಸ್. ಎಲ್ಪಿಜಿ ಸಿಲಿಂಡರ್ ದರ ಹೆಚ್ಚಳವಾಗ್ತಾ ಇದ್ರು ಗ್ಯಾಸ್ ಕಂಪನಿಗಳಿಗೆ ನಷ್ಟ ಆಗ್ತಾನೆ ಇದೆಯಂತೆ. ಇವತ್ತು ಅಡುಗೆ ಅನಿಲದ ದರ ಹೆಚ್ಚಳಕ್ಕೂ ಮುನ್ನ ಪ್ರತಿ ಸಿಲಿಂಡರ್ಗೆ 703 ರೂಪಾಯಿ ಲಾಸ್ ಆಗ್ತಾ ಇದೆಯಂತೆ. ಹೀಗಾಗಿ ಗ್ಯಾಸ್ ಪೂರೈಕೆ ಮಾಡ್ತಿರೋ ಸಂಸ್ಥೆಗಳಿಗೆ ಆಗ್ತಿರೋ ಆರ್ಥಿಕ ಹೊರೆ ಕಡಿಮೆ ಮಾಡೋಕೆ ಈಗ ಎಲ್ಪಿಜಿ ಸಿಲಿಂಡರ್ ದರ ಹೆಚ್ಚಳ ಮಾಡಲಾಗಿದೆ. ಇದರ ಜೊತೆಗೆ ಪೆಟ್ರೋಲ್, ಡೀಸೆಲ್, ಸಿಎನ್ಜಿ, ಕಮರ್ಷಿಯಲ್ ಗ್ಯಾಸ್ ಹೀಗೆ ಒಂದಲ್ಲ ಒಂದರ ದರ ಗಗನಕ್ಕೇರ್ತಾ ಇದ್ರು ನಷ್ಟ ಆಗ್ತಾನೆ ಇದೆಯಂತೆ. ಮೇ ಮಧ್ಯದಿಂದಲೇ ಪೆಟ್ರೋಲ್, ಡೀಸೆಲ್ ಬೆಲೆಯಲ್ಲೂ ಏರಿಕೆಯಾಗಿತ್ತು. ಪ್ರತಿ ಲೀಟರ್ಗೆ ಸರಿಸುಮಾರು 7 ರೂಪಾಯಿ 50 ಪೈಸೆಯಷ್ಟು ಏರಿಕೆ ಕಂಡಿತ್ತು. ಸಿಎನ್ಜಿ ದರಗಳಲ್ಲೂ ಸಹ ಪ್ರತಿ ಕೆಜಿಗೆ 6 ರೂಪಾಯಿ ಹೆಚ್ಚಾಗಿತ್ತು. ಆದರೂ ಸಹ ಪೆಟ್ರೋಲ್, ಡೀಸೆಲ್ ಪೂರೈಸುವ ಕಂಪನಿಗಳು ನಷ್ಟ ಅನುಭವಿಸ್ತಾ ಇವೆ. ಪ್ರತಿ ಲೀಟರ್ ಪೆಟ್ರೋಲ್ಗೆ ಅಂದಾಜು 11 ರೂಪಾಯಿಯಷ್ಟು ನಷ್ಟ ಆಗ್ತಾ ಇದೆಯಂತೆ. ಪ್ರತಿ ಲೀಟರ್ ಡೀಸೆಲ್ನಲ್ಲೂ ಕಂಪನಿಗಳು 33.6 ರೂಪಾಯಿ ನಷ್ಟ ಅನುಭವಿಸ್ತಾ ಇವೆ ಅನ್ನೋ ಮಾಹಿತಿ ಇದೆ. ಇಷ್ಟೆಲ್ಲ ದರ ಏರಿಕೆಯಾದ್ರೂ ಜಾಗತಿಕ ಮಾರುಕಟ್ಟೆಗೆ ಹೋಲಿಸಿದ್ರೆ ಭಾರತದಲ್ಲಿ ಗ್ಯಾಸ್ ದರ ಕಡಿಮೆ ಅನ್ನೋದು ಕೇಂದ್ರ ಸರ್ಕಾರದ ವಾದ. ಆದರೆ ಮುಂಬರೋ ದಿನಗಳಲ್ಲಿ ದಿನನಿತ್ಯ ಬಳಸೋ ಅಗತ್ಯ ವಸ್ತುಗಳ ದರಗಳು ಮತ್ತಷ್ಟು ಹೆಚ್ಚಾಗುವುದು ಖಚಿತ ಅನ್ನೋದು ದೇಶವಾಸಿಗಳ ಆತಂಕ.
ಸವಿತಾ ಜೊತೆ ಚಂದನ, ನ್ಯೂಸ್ ಫಸ್ಟ್ ಬೆಂಗಳೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.